ಓಕೆ, ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಅಂದರೆ ವಿಪಕ್ಷ ಇವತ್ತಿನಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದೆ. ಬಹಳ ಮುಖ್ಯವಾಗಿ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ. ಮತ್ತೊಂದು ಕಡೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಲಿತರ ಜಾಗವನ್ನು ಕಬಳಿಸಲಾಗಿದೆ ಅನ್ನುವಂಥ ಆರೋಪದಲ್ಲಿ ಚರ್ಚೆಗೆ ಅವಕಾಶವನ್ನು ಕೋರಿದ್ರು. ಆದರೆ ಸ್ಪೀಕರ್ ಯು ಟಿ ಖಾದರ್ ಅವಕಾಶವನ್ನು ಕೊಡಲಿಲ್ಲ ಅಂಥೇಳಿ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇದೀಗ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಹೋರಾಟಗಳು ಮುಂದುವರಿಯುತ್ತೆ? ನಮಸ್ಕಾರ. ನೋಡಿ, ನಾವು ಮೂಡ ಹಗರಣದಲ್ಲಿ ಸುಮಾರು 3,000-4,000 ಕೋಟಿ, ಯಾಕಂದರೆ ಸಿದ್ದರಾಮಯ್ಯನವರು ಅವ್ರ ಕುಟುಂಬಕ್ಕೆ 14 ಸೈಟು, ಅವರ ಬೆಂಬಲಿಗರೇ ಒಂದು 100-150 ಸೈಟುಗಳು ಅಲಾಟ್ ಆಗಿದೆ. ಈ ಸಿದ್ದರಾಮಯ್ಯನವರ ಒಂದು ಮಾಡಲ್ ಇಟ್ಕೊಂಡು ಅವ್ರ ಬೆಂಬಲಿಗರು 150 ಸೈಟು ಅಲ್ಲಿಗೆ ಒಟ್ಟು 3,000-4,000 ಕೋಟಿ ಲೂಟಿ ಹೊಡೆದಿದ್ದಾರೆ. ನಾವು ಸ್ಪೀಕರ್ ಅವರಿಗೆ, ಆಡಳಿತ ಪಕ್ಷದ ನಾಯಕರಿಗೆ ನಾವು ಕೇಳಿದ್ದು, ಚರ್ಚೆ ಮಾಡಿ. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ 62 ಕೋಟಿ ಕೊಡಬೇಕು ಅಂತ. ಯಾವ ಲೆಕ್ಕದಲ್ಲಿ 62 ಕೋಟಿ ಕೊಡಬೇಕು ಅವರಿಗೆ? ಮತ್ತು ಈ ಲ್ಯಾಂಡ್ ಏನು ಆಗಿದೆ, ಇದು ದಲಿತರ ಲ್ಯಾಂಡ್. ಇದು ಅವ್ರಿಗೆ 3 ಜನ ಮಕ್ಕಳು, ಒಬ್ಬರ ಹತ್ರ ಮಾತ್ರ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಇನ್ನಿಬ್ಬರ ಹತ್ರ ಸೈನೇ ಹಾಕ್ಸ್ಕೊಂಡಿಲ್ಲ. ಅಂದರೆ ದಲಿತರ ಲ್ಯಾಂಡನ್ನು ಲೂಟಿ ಮಾಡಿದ್ದಾರೆ. ದಲಿತರ ಲ್ಯಾಂಡ್ ತಗೊಳಂಗೇ ಇಲ್ಲ. ಆ್ಯಕ್ಚುಲಿ ಅವ್ರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಮತ್ತು ಏಕಾಏಕಿ ಡಿನೋಟಿಫಿಕೇಷನ್ ಮಾಡಿದ್ದಾರೆ. ಅಕ್ವೈರ್ ಆಗಿ ಲೇಔಟ್ ಆಗಿದೆ. ಇವರು ಅರ್ಶಿಣ ಕುಂಕುಮಕ್ಕೆ ಅಂತ ತೊಗೊಂಡಿದ್ದಾರೆ. ಅರ್ಶಿಣ ಕುಂಕುಮಕ್ಕೆ ತಗೊಳಕ್ಕೆ ಮುಂಚೆನೇ ಅದು L&T ಅವರು ಆ ಲೇಔಟನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಲೇಔಟ್ ಪ್ಲ್ಯಾನ್ ಅಪ್ರೂವ್ ಆಗಿದೆ. ಇವ್ರಿಗೆ ಜ್ಞಾನ ಇರಲಿಲ್ಲ, ಗೊತ್ತಿರಲಿಲ್ವಾ? ಇವರು ದಾನ ತಗೊಳೋವಾಗ ಅಥವಾ ರಿಜಿಸ್ಟ್ರ್ ಮಾಡ್ಕೊಳೋವಾಗ ಆಲ್ರೆಡಿ ಸೈಟ್ ಆಗಿದೆ, ಲೇಔಟ್ ಆಗಿದೆ ಅನ್ನೋ ಜ್ಞಾನ ಬೇಡವಾ ಇವರಿಗೆ? ಇದೆಲ್ಲ ಅವ್ರು ಡೆಪ್ಟಿ CM ಆಗಿದ್ದಾಗ ಪ್ರಾರಂಭ ಮಾಡಿ, ಅವ್ರು CM ಆಗಿದ್ದಾಗ ಇದನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ. ಈಗ ಭೈರತಿ ಸುರೇಶ್ ಹೇಳಿದರು, BJP ಅವರು ಕೂಡ ಎಕರೆಗಟ್ಟಲೆ ತಗೊಂಡಿದ್ದಾರೆ, JDS ಅವರು ಕೂಡ ತಗೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ತಗೊಂಡಿದ್ದಾರೆ. ಸೊ ಎಲ್ಲರೂ ತಗೊಂಡಿದ್ದಾರಲ್ಲ. ಅದನ್ನು ಸದನದಲ್ಲಿ ಹೇಳಿ. ಯಾಕೆ ಭಯ ಬೀಳ್ತಾ ಇದ್ದೀರಾ ಸದನದಲ್ಲಿ ಹೇಳೋಕ್ಕೆ? ನಾನೇ ಕೇಳಿದ್ದೀನಲ್ಲ, ಹೇಳಪ್ಪ ಅದು ಏನೇನೋ ಯಾರ್ಯಾರು ತೊಗೊಂಡಿದ್ದಾರೆ ಅಂದರೆ ಓಡೋಗ್ಬಿಟ್ರು. ಯಾಕೆ ಓಡೋಗ್ಬೇಕು? ಯಾರು? ಸದನದಲ್ಲಿ ನೀವು ಹೇಳ್ಬೇಕಲ್ಲ ಅದನ್ನ. ಇಂಥವ್ರು ಇಷ್ಟಿಷ್ಟು ಸೈಟು ತಗೊಂಡಿದ್ದಾರೆ. ಯಾರು? ಕಾಂಗ್ರೆಸ್ ಅವರು. ಬೈರತಿ CM ಬೈರತಿ ಸುರೇಶ್ ಅವರೆಲ್ಲ ಓಡೋಗ್ಬಿಟ್ರಲ್ಲ. ಉತ್ತರ ಕೊಡ್ದಿರ ಓಡೋಗ್ಬಿಟ್ರು. ನಮ್ಗೆ ಅವಕಾಶನೇ ಕೊಡಲಿಲ್ಲಲ್ಲ ಕೇಳೋಕ್ಕೆ. ನಾವು ಹೇಳಿದ್ರಿ ಇಲ್ಲಿ ಹಗರಣ ಏನೇನಾಗಿದೆ ಅದನ್ನು ಹೇಳ್ತೀರಿ, ನೀವು ಉತ್ತರ ಕೊಡಿ. ನಿಮ್ಮ ಉತ್ತರ ಕೊಡುವಾಗ ಯಾರ್ಯಾರು ಈ ಹಗರಣದಲ್ಲಿ ಕಾಂಗ್ರೆಸ್ಸು, JDS, BJP ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನ ಬಯಲು ಮಾಡಿ. ಈಗ ವಿಚಾರಣೆಗೆ ಆದೇಶ ಕೊಟ್ಟಿದ್ದಾರಲ್ಲ, ವಿಚಾರಣೆ ಶುರುವಾಗಿದೆಯಲ್ಲ? ಯಾಕಂದ್ರೆ ಅವ್ರ ಹತ್ರ ಏನು ದಾಖಲೆ ಇಲ್ಲ. ಅಲ್ಲ, ವಿಚಾರಣೆ ಶುರುವಾಗಿದೆಯಲ್ಲ. ಈಗ ನೀವೇನು ಹೇಳ್ತಿರೋದು? ವಿಚಾರಣೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ? ಏನಾಯ್ತು? ಆ ವಿಚಾರಣೆ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ? ಏನಾಗಬೇಕು ಮತ್ತೆ? ಹಲೋ, ಆ ವಿಚಾರಣೆ ಬಗ್ಗೆ ನಂಬಿಕೆ ಇಲ್ವಾ ಅಂತ ನಿಮಗೆ? ಅಲ್ಲ ರೀ, ಕೆಂಪಣ್ಣ ಆಯೋಗ ಮಾಡಿ ಏನಾಯ್ತು? ಕೆಂಪಣ್ಣ, ನಾನು ನಂಬಿಕೆ ಬಗ್ಗೆ ಹೇಳ್ತಾನೆ. ಕೆಂಪಣ್ಣ ಆಯೋಗ ಮಾಡಿದ್ರೆ ಏನಾಯ್ತು? 8 ವರ್ಷ ಆಯ್ತಲ್ಲ, ಏನಾನ ಬಂತ ರಿಪೋರ್ಟು? ಮುಚ್ಚಾಕೋದಕ್ಕಷ್ಟೇ. ಇದನ್ನ ತನಿಖೆ ಯಾರು ಮಾಡಬೇಕು? ಲೋಕಾಯುಕ್ತ ಮಾಡ್ಬೇಕು ತನಿಖೆ, ಇಲ್ಲ CBI ತನಿಖೆ ಮಾಡಬೇಕು, ಇಲ್ಲ ಸಿಟ್ಟಿಂಗ್ ಜಡ್ಜ್ ಯಾರಾದರೂ ಹೈಕೋರ್ಟ್ ಜಡ್ಜ್ ಮಾಡಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಯಾರೋ ಬೇಕಾದವ್ರನ್ನ ಕರ್ಕೊಂಬಂದು ಕೂತರಿಸ್ಬಿಟ್ಟು ಕೆಂಪಣ್ಣ ಆಯೋಗದ ಗತಿ ಏನಾಯ್ತೋ ಇದು ಅದೇ ಗತಿ. ಮುಚ್ಚಾಕೋದಷ್ಟೇ. ಅಸೆಂಬ್ಲಿಯಲ್ಲಿ ಉತ್ತರ ಆಯಿತು. ಅಸೆಂಬ್ಲಿಯಲ್ಲಿ ಉತ್ತರ ಕೊಡೋಕ್ಕೆ ಏನು ನಿಮಗೆ ಏನು ದಾಡಿ ಆಗಿದೆ? ನಿಮಗೆ ಉತ್ತರ ಕೊಡಿ ಅಸೆಂಬ್ಲಿಯಲ್ಲಿ. ಅಸೆಂಬ್ಲಿ ಇರೋದೇನಕ್ಕೆ? ಚರ್ಚೆ ಮಾಡೋಕ್ಕೆ ಇರೋದು ಅಸೆಂಬ್ಲಿ. ಅಲ್ಲಿ ಚರ್ಚೆ ಮಾಡೋಕ್ಕೆ ನೀವು ಅವಕಾಶ ಕೊಡಲ್ಲ. ಸ್ಪೀಕರ್ ಅವ್ರನ್ನ ಒಳಗೆ ಹಾಕ್ಕೊಂಬಿಟ್ಟು ನೀವು ಸ್ಪೀಕರ್ ಹೇಳ್ಕೊಟ್ಬಿಟ್ಟು ಸದನನೇ ನಡೆದಂಗೆ ಮಾಡ್ತಾ ಇದ್ದೀರಾ. ಇದು ಅನ್ಯಾಯ ಅಲ್ವಾ? ಇದು ಡೆಮಾಕ್ರಸಿನಾ? ಈಗ ತನಿಖೆ ಅಂದ್ರೆ ನೀವು ಹೇಳಿದ ರೀತಿಯಲ್ಲಿ ತನಿಖೆ ಆಗಬೇಕಾ? CM ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದ್ದೀರಾ ನಾವು? ನೀವು CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಯಾವ ವಿಚಾರ ಕೇಳ್ತಾ ಇದ್ದೀರಿ? ನಾನು ತನಿಖೆ 2ನೇ ಭಾಗ, ರಾಜೀನಾಮೆ ಇನ್ನೊಂದು ಭಾಗ. ಆದರೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಿದು. ಸತ್ಯಾಸತ್ಯತೆ ರಾಜ್ಯದ ಜನಗಳು ಬಂದು ತೀರ್ಮಾನ ಮಾಡೋನು ಅಶೋಕ ಅಲ್ಲ, ಸಿದ್ದರಾಮಯ್ಯ ಅಲ್ಲ. ತೀರ್ಮಾನ ಮಾಡೋನು ರಾಜ್ಯದ ಜನತೆ. ಅವ್ರು ತೀರ್ಮಾನ ಮಾಡಲಿ. ಇಲ್ಲಿ ಡಿಬೇಟ್ ಆಗಲಿ. ಯಾರು ತಪ್ಪು ಮಾಡಿದ್ದಾರೆ ಡಿಬೇಟ್ ಆಗಲಿ, ಜನ ತೀರ್ಮಾನ ಮಾಡಲಿ. ಈಗ ಒಂದು ವೇಳೆ ಈಗ ಮೂಡ ವಿಚಾರಕ್ಕೆ ಒಂದ್ಸಲ ಮೂಡಕ್ಕೆ ಬಂದಿತ್ತು, ಡಿನೋಟಿಫೈ ಆಯಿತು, ಆಮೇಲೆ ಮಲ್ಲಿಕಾರ್ಜುನಯ್ಯ ತಗೊಂಡ್ರು, ಅದು ದಲಿತ ಜಾಗ, ಆಮೇಲೆ CM ಪತ್ನಿ ತಗೊಂಡ್ರು, 14 ಸೈಟ್ ಕೊಟ್ಟರು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಬರುತ್ತೆ? ಅವರ ಫ್ಯಾಮಿಲಿಗೆ ಬರುತ್ತೆ. ಸಿದ್ದರಾಮಯ್ಯನವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ತಿರೋದು.
ಸರ್ ಲೋಕಾಯುಕ್ತ ನಾವು ಪ್ರತಿ ವರ್ಷ ನಾವು ಸಬ್ಮಿಟ್ ಮಾಡ್ತೀರಿ. ಚುನಾವಣಾ ಆಯೋಗಕ್ಕೆ ಪ್ರತಿ ವರ್ಷ ನಾವು ಸಬ್ಮಿಟ್ ಮಾಡ್ತೀವಿ. ಅದರಲ್ಲಿ ನನ್ನ ಹೆಂಡ್ತಿ ಹೆಸರನ್ನು ನಾನು ಕೊಡ್ತೀನಿ. ಅವರು ಅವ್ರ ಹೆಂಡ್ತಿ ಹೆಸರಲ್ಲಿ ಕೊಟ್ಟವ್ರೆ. ಗಂಡ ಹೆಂಡ್ತಿ ಅಂದರೆ ಇಬ್ಬರಿಗೂ ಅದರದ್ದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ಗಂಡ ಹೆಂಡ್ತಿ ಗೊತ್ತಾ? ಅರ್ಧನಾರೇಶ್ವರ, ಅರ್ಧರ್ಧ ಅಂತ. ಅರ್ಧನಾರೇಶ್ವರ ಅಂದರೆ ಅರ್ಧರ್ಧ. ಗಂಡ ಹೆಂಡ್ತಿ ಇಬ್ಬರದೂ ನಾವು ಎಲ್ಲ ಚುನಾವಣೆಗಳಲ್ಲಿ ಕೊಡ್ತೀರಿ. ಬೇರೆ ಮಕ್ಕಳದ್ದು ಕೊಡ್ಬೋದು ಬಿಡ್ಬೋದು, ಅಣ್ಣ ತಮ್ಮಂದ್ರನ್ನ ಕೊಡ್ಬೋದು ಬಿಡ್ಬೋದು, ಆದರೆ ಹೆಂಡ್ತಿ ಗಂಡಂದು ಹೆಂಡ್ತಿ ಕೊಡಬೇಕಾಗಿದ್ದು ಕಾನೂನು. ಅದು ಲೋಕಾಯುಕ್ತದಲ್ಲೂ ಪ್ರತಿ ವರ್ಷ ಕೊಡ್ತೀರಿ, ಚುನಾವಣೆ ನಿಂತಾಗೋ ಕೊಡ್ತೀರಿ. ಅಂದ್ರೆ ನೀವು ಹೇಳೋ ಪ್ರಕಾರ ದಲಿತರ ಜಾಗವನ್ನ ಬೇರೆಯವರು ತಗೊಳ್ಬಾರ್ದು, ಅದು ಕಾನೂನು ಅಂತ ಹೇಳುವಂತ ಸಿದ್ದರಾಮಯ್ಯನವರು ತಮ್ಮ ಫ್ಯಾಮಿಲಿಗೆ ತಗೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪಕ್ಕೆ ನೈತಿಕವಾಗಿ ಕೇಳ್ತಾ ಇದ್ದೀರಿ ನೀವು. ನೈತಿಕ ಹೊಣೆ ಮುಖ್ಯವಾಗಿ ನೀವು ಒಂದು ಅರ್ಥ ಮಾಡಗಡಿ. ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದ್ದು ಓದ್ ಯಾರು ತಗೊಂತೀರಿ? ನಾವು ಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾನು ಓದ್ ತಗೊತಾ ಇದ್ದೀನಿ, ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ, ನಾನು ಯಾರು ನನ್ನ ಬೆಂಬಲಿಗೆ ಅಥವಾ ನನ್ನ ರಿಲೇಷನ್ಸ್ಗೆ ಇವ್ರಿಗೆಲ್ಲ ನಾನು ಯಾವುದೇ ರೀತಿ ಸಹಾಯ ಮಾಡಲ್ಲ, ನಿಷ್ಪಕ್ಷಪಾತ ಮಾಡ್ತೀನಿ ಅಂತ ಓದ್ ತಗೊತೀರಲ್ಲ. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ನಾಳೆ ಯಾರೋ ಬಂದ್ಬಿಟ್ಟು ವಿಧಾನಸೌಧನ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಂಬಿಡ್ತೀರ ನೀವು? ಏನು ಹೇಳಿದ್ರಿ ನೀವು? ಮೂಡಾದವ್ರು ಬಂದು ಮಾಡಿಕೊಟ್ರು, ನಾನೇನು ಕೇಳಿದ್ನಾ ಅವ್ರು ಮಾಡಿಕೊಟ್ರು ಅಂದ್ರೆ ನಾಳೆ ಸಿದ್ದರಾಮಯ್ಯನವರೇ ವಿಧಾನಸೌಧ ರಿಜಿಸ್ಟರ್ ಮಾಡ್ಕೊಡ್ತೀನಿ ಬಂದರೆ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀರಾ ನೀವು? ಈಗ ಒಂದು ಅಶೋಕ್ ಅವರೇ ಈಗ ನಾನು ನನ್ನ 14 ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತಂದ್ರೆ ನಿಮ್ಮ ರಾಜೀನಾಮೆ ಕೇಳೋದು ಡ್ರಾಪ್ ಆಗುತ್ತಾ? ಹದಿನಾರು ಸೈಟು ಪ್ಲಸ್ ಅವ್ರ ಬೆಂಬಲಿಗೆ 100 ಸೈಟ್ ಮೇಲೆ ಕೊಟ್ಟಿದ್ದಾರೆ. ಒಟ್ಟು ಇದು ಸುಮಾರು 3ರಿಂದ 4 ಸಾವಿರ ಕೋಟಿ ಬೆಲೆ ಬಾಳ್ತತೆ. ಅದನ್ನ ವಾಪಸ್ ಕೊಡ್ಬೇಕು ಫಸ್ಟ್. ಅದಾದ್ಮೇಲೆ ಯಾರು ಮಾಡಿದ್ದಾರೆ, ಮಾಡಿದ್ಯಾ ಸಿದ್ದರಾಮಯ್ಯ ಮಾಡಿದ್ದಾರೆ ಮಾಡಬೇಕು. ನಿಮ್ಮವ್ರದಿದ್ರೆ ಫಸ್ಟ್ ಅವ್ರದ್ದು ತನಿಖೆ ಮಾಡಿ. ಫಸ್ಟ್ ಮೊದಲು ಅವ್ರದೇ ಮಾಡಿ ತನಿಖೆ. ನಮ್ಮವ್ರದ್ದು ಯಾರದೇ ಇದ್ರೆ ಫಸ್ಟ್ ಆಗ ರಾಜೀನಾಮೆ 100% ಫಸ್ಟ್ ಅವರೇ ಕೊಡಬೇಕು. ಆಗ ರಾಜೀನಾಮೆ ಕೇಳಲ್ವಾ? ಅವರೇ ಕೊಡಬೇಕು. ಆಗ ರಾಜೀನಾಮೆ ಕೇಳಲ್ವಾ? ಯಾರೇ ಆದ್ರೂ ಕೂಡ ಕೇಳ್ತೀರಿ. ಅವ್ರು ಅಲ್ಲ ಹೆಸರೇ ಕೊಟ್ಟಿಲ್ಲಲ್ಲ ಯಾರು ಅಂತ. ಕಾಂಗ್ರೆಸ್ ಅವ್ರು ಇದುವರೆಗೂ ಹೆಸರು ಕೊಟ್ಟಿದಾರ? ಹೇಳಿ ಹೆಸರು ನಿಮ್ಮ ಹತ್ರ. ಹೆಸರು ಕೊಟ್ಟಿದ್ರೆ ಅವ್ರ ಸೈಟ್ ನಂಬರು ಹೆಸರು ಎಲ್ಲ ಹೇಳಿ. ಕೊಟ್ಟೇ ಇಲ್ಲ. ವಿಧಾನಸೌಧದಲ್ಲಿ ಅದಕ್ಕೆ ವೇದಿಕೆ ಇತ್ತಲ್ಲ. ಈಗ ಹುಬ್ಳೋ ವಾಚ್ ಬಂದಾಗ, ಕಳೆದ ಬಾರಿ ಹುಬ್ಳೋ ವಾಚ್ ಹಗರಣ ಬಂದಾಗ ವಾಪಸ್ ಕೊಟ್ಟಿದ್ರು ನಂಬರ್ 1. ನೀವು ಹೇಳ್ತಾ ಇದ್ರಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲಿ, ಇಲ್ಲಾಂದರೆ ರಾಜೀನಾಮೆ ಕೊಡಿ ಅಂತೇಳಿ. ಇದು ಮೂಡಾದ ಮಾತ್ರನ, ಜೊತೆಗೆ ನಿಮಗೆ ಯಾವುದು ವಾಲ್ಮೀಕಿ ನಿಗಮದ್ದು ಕೂಡ CMA ಬಾಧ್ಯಸ್ಥರಾಗ್ತಾರೆ ಹೇಗೆ? ನೋಡಿ, ಎಲ್ಲರೂ ಭಾಗಿದಾರರು. ಯಾರ್ಯಾರು ಸೈಟ್ ತೊಗೊಂಡಿದ್ದಾರೋ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಅಲ್ಲಿ ಯಾರ್ಯಾರು ಸೈಟು ಲೂಟಿ ಮಾಡಿದಾರೋ ಅದೆಲ್ಲ ಮತ್ತೆ ಜನಗಳಿಗೆ, ಅದು 85,000 ಜನ ಅಪ್ಲೈ ಮಾಡಿದ್ದಾರೆ ಸೈಟ್ಗೆ, ಅವ್ರಿಗೆ ಸೇರಬೇಕಷ್ಟೆ. ಇದು ನಮ್ಮ ಬೇಡಿಕೆ. ಯಾವುದೇ ಪಾರ್ಟಿ ಇರಲಿ, ಯಾರೇ ಇರಲಿ, ನಾವು ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ಇದು ನಮ್ಮ ನಿಲುವು. ಅದಕ್ಕೋಸ್ಕರ ನಾವು ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಈಗ ಬಿಜೆಪಿ ಅವರಿಗೆ ಸಿದ್ದರಾಮಯ್ಯನವರನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ